ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹನ್ ಮುರಾರಿ. ಇವತ್ತು ಡೈಲಿ ವ್ಲಾಗ್ಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮದೇನಪ್ಪ ಕೆಲಸ ಅಂದರೆ ರೇಷ್ಮೆ ಹುಳು ಮೇಯಿಸೋದು. ಬೆಳಗ್ಗೆನೇ ನಮ್ಮ ಅಮ್ಮನ ಹತ್ರ ಟಿಫನ್ನು ಮತ್ತು ಲಂಚಿಗೆ ರೆಡಿ ಮಾಡಿಕೊಂಡು ಎಲ್ಲನೂ ನಮ್ಮ ಫಾರಮ್ಗೆ ಬಂದು, ಅಂದರೆ ರೇಷ್ಮೆ ಹುಳುವಿನ ಫಾರಮ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಬೀಗ ತಂದೆ. ಫಸ್ಟು ನಮ್ಮ ಕರ್ಗಿ ಕೆಂಚನ ನೋಡ್ತಾ ಇಲ್ದೋದ್ರೆ ಡೇನೇ ಸ್ಟಾರ್ಟ್ ಆಗೋಲ್ಲ. ಕೆಂಚನ ಕಟ್ಟಾಗಿರ್ತೀನಿ. ಚೈನ ತೆಗೆದ್ಮೇಲೆ ಅವ್ರ ಖುಷಿ ಇದನ್ನ ತಡಿಯೋಕ್ಕೆ ಆಗಲ್ಲ. ಯಾವ ರೀತಿ ವೆಲ್ಕಮ್ ಮಾಡ್ತವೆ, ಗುಡ್ ಮಾರ್ನಿಂಗ್ ಹೇಳ್ತವೆ ನನ್ನ ಹತ್ರ. ಹೇ ಮರಿ, ಹಾಯ್ ಮರಿ, ಗುಡ್ ಮಾರ್ನಿಂಗ್ ನನ್ನ ಮಕ್ಕಳೇ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಯ್ತು ಆಯ್ತು ಆಯ್ತು, ನಡ್ರಿ ಓಡಾಡಿ. ಇವತ್ತು ಸಿಕ್ಕಾಪಟ್ಟೆ ಮೋಡ. ಆ ಮೋಡದೇ ವಿಡಿಯೋ ಮಾಡ್ಕೊಂಡು ಈ ಕಡೆ ಹುಳಿನ ರೂಮಿಗೆ ಬರ್ತಾಯಿದ್ದೆ. ಕೆಂಚ ಬಂದ. ಕರ್ಗಿ ಮತ್ತೆ ನನ್ನನ್ನು ನೋಡಲ್ವ ನೀನು ಅಂತ ಬೆಂಡಾಗ್ತವೆ. ಇರಿ ನನ್ನ ಮಕ್ಕಳೇ, ನೋಡ್ತೀನಿ ನಿಮ್ಮನ್ನು ಅಂದ್ಬಿಟ್ಟು ಫಸ್ಟು ಹುಳ ನೋಡಬೇಕು ಏನಾಗಿದೆ ಅಂತ ಹುಳಿನ ರೂಮಿಗೆ ಬಂದೆ. ಹುಳಿನ ರೂಮಿಗೆ ಬಂದು ನೋಡಿದ್ರೆ ಹುಳಗಳೆಲ್ಲ ಸೊಪ್ಪನ್ನ ಮೇಯ್ದುಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟಿದೆ. ಮತ್ತು ಮೆದೆ ಆಗಿದ್ದರಿಂದ ಎರಡು ಹುಳಗಳು ಕೆಳಕ್ಕೆಲ್ಲ ಬಿದ್ದಿದೆ. ಎತ್ತಿ ಒಳಗೆ ಬಿಡಬೇಕಾಗಿದೆ ಈಗ. ಸರಿ, ಸೊಪ್ಪೆಲ್ಲ ನೆನ್ನೆ ರಾತ್ರಿ ಬಿದ್ದಿರೋದು ಹಂಗೆ ಇದೆ, ಎಲ್ಲ ಕ್ಲೀನ್ ಮಾಡಬೇಕು ಅದನ್ನೆಲ್ಲ. ಸೊ ಓಕೆ ಅಂದ್ಬಿಟ್ಟು ಫಸ್ಟು ನಮ್ಮ ಕರ್ಗಿ ಕೆಂಚಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಹೇಗೆ ತಿಂತಿದ್ದೀರ ನೋಡಿ. ಏಯ್ ಕರ್ಗಿ, ಒಂತಾವ್ ತಿನ್ನು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕರ್ಗಿ ನನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ಬಂದು ಸೊಪ್ಪು ಕಟ್ ಮಾಡೋಕ್ಕೆ. ಮತ್ತು ಕೆಂಚನೂ ಇದ್ದಾನೆ. ಒಂದಾದ್ಮೇಲೆ ಒಂದು ತಬ್ ನಾನು, ಒಂದು ತಬ್ ನಮ್ಮ ತಮ್ಮ, ಆ ರೀತಿ ಕಟ್ ಮಾಡ್ಕೊಂಡು ಸೊಪ್ಪನ್ನು ಹೊತ್ಕೊಂಡು ಮನೆಯಾಗ ಹಾಕೋತೀವಿ. ಕಟ್ಟಿಂಗ್ ಮಾಡೋದ್ರಲ್ಲಿ ಇರುತ್ತೆ ಏನಿಲ್ಲ, ಒಂದೂವರೆ ಗಂಟೆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋತೀವಿ. ಒನ್ ಟೈಮ್ ಕೂಡ ಅಷ್ಟೇ. ಸೂರ್ಯ ಆಗಿಂದಾಗ ಬರ್ತಾನೆ, ಆಗಿಂದಾಗ ಹೋಗ್ತಾನೆ. ಮಿಸ್ಟರ್ ಸೂರ್ಯ, ಏನ್ರಿ ನೀವು ಎಲ್ಲೊಂಟೋಗಿದ್ರಿ ಇಷ್ಟು ದಿವಸ? ನಿನ್ನೆ ರಾತ್ರಿ ಮಳೆ ಬಂದಿತ್ತು, ಅದರಿಂದ ಇವತ್ತು ಬಿಸಿಲು ಬಂದ ತಕ್ಷಣ ಸಿಕ್ಕಾಪಟ್ಟೆ ಸೆಕೆ ಕಿತ್ಕೊಳ್ಳೋಕ್ಕೆ ಶುರುವಾಗಿದೆ. ನಾನೊಂದು ಅರ್ಧ ಕೆಲಸ ಮಾಡಿದ್ದು, ಅರ್ಧ ಹೊರೆ ಹೊತ್ತಾಕಿದ್ದು. ಸಖತ್ ಬೆವರು ಹರಿತಿತ್ತಲ್ಲ ಅಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಸೊಪ್ಪನ್ನು ಲಾಟ್ ಮಾಡಿಕೊಂಡು ಅದಾದಮೇಲೆ ಸಖತ್ತಿತ್ತು. ಎನರ್ಜಿ ಡ್ರಿಂಕ್ ಕುಡಿಯೋಣ ನನಗೆ ಈಗ ಸುಸ್ತಾಗಿದೆ, ಎಲ್ಲ ಒತ್ತಿ ಅದಕ್ಕೋಸ್ಕರ ಎನರ್ಜಿ ಡ್ರಿಂಕ್ ತಗೊಳ್ಳೋಣ ಅಂತ ಬರ್ತಾಯಿದ್ದೀವಿ. ಎನರ್ಜಿ ಡ್ರಿಂಕ್ ತಗೊಳ್ಳೋಣ ಅಂತ ಬಂದೆ. ಇದೆ ನೋಡಿ ಆ ಎನರ್ಜಿ ಡ್ರಿಂಕು, ಪ್ಯೂರ್ ವಾಟರ್. ಚೊಂಬಲ್ಲಿ ಉಯ್ಕೊಂಡೆ ಕುಡಿತಾ. ನಮ್ಮ ಕರ್ಗಿ ಮತ್ತು ಕೆಂಚ ಇನ್ನೊಂದು ಸತಿ ಬ್ಯಾಟಿಂಗ್ ಇಡ್ತವ್ರೆ, ಅಂದರೆ ಬ್ರೇಕ್ಫಾಸ್ಟ್ ಮುಗಿಸ್ತವ್ರೆ. ನೀರು ಇಟ್ಟಿದ್ದೀನಿ ಅವ್ರಿಗೂ, ಯಾಕಂದರೆ ಮಳೆ ಊದ್ಮೇಲೆ ಬಿಸಿಲು ಬಂದರೆ ಆವಾಗ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ನೋಡಿ. ಆಗಲೇ ಬೈತ್ಕೊಂಡಿದ್ವಿ. ಸೊ ಗೈಸ್, ಇಲ್ಲಿ 3 ಸ್ಟೆಪ್ಪಲ್ಲಿ ಬಿಟ್ಟಿದ್ದೀವಿ ಹುಳನ. ಇಲ್ಲೂ ಕೂಡ 3 ಸ್ಟೆಪ್ ಬಿಟ್ಟಿದ್ದೀವಿ. ಈಗ 4ನೇದಕ್ಕೆ ಬಿಡಬೇಕು. ಯಾಕೋ ಕರ್ಗಿ ಕೆಂಚ ಸುಮ್ಮನಿರ. ಮೂರು ಸ್ಟೆಪ್ ಬಿಟ್ಟಿದ್ವಿ. ಈಗ 4ನೇ ಸ್ಟೆಪ್ ಮಾಡೋಣ ಅಂದ್ಬಿಟ್ಟು ಪೇಪರ್ ಹಾಸ್ಬಿಟ್ಟು ಹುಳಗಳನ್ನೆಲ್ಲ ಹಾದು 4ನೇ ಸ್ಟೆಪ್ಪಿಗೆ ಬಿಟ್ಟು, ಅಂದರೆ ಹಾಸಿಗೆ ಎಕ್ಸ್ಟೆಂಡ್ ಮಾಡೋದು ಅಂತಂತಾರೆ. ಹುಳಕ್ಕೆ ಜಾಸ್ತಿ ಸ್ಪೇಸ್ ಸಿಕ್ಕಿದಷ್ಟು ಜಾಸ್ತಿ ಸೊಪ್ಪು ಸಿಗುತ್ತೆ, ಅದರಿಂದ ಜಾಸ್ತಿ ಸೊಪ್ಪು ಮೇಯ್ದು ಚೆನ್ನಾಗಿ ಇಳುವರಿ ಕೊಡುತ್ತೆ ಅಂತ ಈ ರೀತಿ ಮಾಡೋದು. ಸೊ ಹುಳನೆಲ್ಲ ಎತ್ತುಬಿಟ್ಟು ಮತ್ತು ಈಗ ಸೊಪ್ಪನ್ನೆಲ್ಲ ಹಾಕಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಸೊಪ್ಪು ಹಾಕಾಗಿದೆ. 7 ಸ್ಟೆಪ್ಪಲ್ಲಿ ಬಿಟ್ಟಿದ್ದೀವಿ ಹುಳ. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನೆನ್ನೆ ಎಲ್ಲ ಬಿದ್ದಿರೋ ಕಸ, ಇವತ್ತು ಬಿದ್ದಿರೋ ಕಸನೆಲ್ಲ ಗುಡಿಸ್ಬೇಕು.
ನಮ್ಮ ಮನೇಲಿ ನಮ್ಮಮ್ಮ ಹೇಳಿದಾಗ ಎಷ್ಟು ಸತಿ ಕಸ ಗುಡಿಸ್ತೀವೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಕಸ ಬಿದ್ದಾಗ ನಾವೇ ಗುಡಿಸ್ಬೇಕು, ಯಾರೂ ಬರಲ್ಲ. ಯಾಕಂದರೆ ನಾವೇ ಉಳಿನ ಕೆಲಸ ಮಾಡೋದು, ಅದರಿಂದ ನಾವೇ ಕಸ ಗುಡಿಸ್ಬೇಕು, ನಾವೇ ತುಂಬಬೇಕು, ಎತ್ತಾಕಬೇಕು. ಈಗೇನೋ ಟೆಕ್ನಾಲಜಿ ಬಂದ್ಬಿಟ್ಟೈತೆ, ಬರೀ ಉಳಕ್ಕೆ ಸೊಪ್ಪಿಟ್ಬಿಡೋದು ಅಂತ ಅಂತಾರೆ ಬಾಯಿ ಮಾತಿಗೆ. ಆದರೆ ಇಲ್ಲಿ ಮಾಡೋರಿಗೆ ಗೊತ್ತಾಗುತ್ತೆ, ಸೊಪ್ಪನ್ನ ಹತ್ತಿ ಇಡಬೇಕು, ಆ ಕಂಬದ ಮೇಲೆಲ್ಲ ಹತ್ತಿ ಯಾರೂ ಹತ್ರಕ್ಕೆ ತಂದು ಕೊಡಲ್ಲ. ಇಷ್ಟು ದೊಡ್ಡ ಹಾಲನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ಇವೆಲ್ಲ ಕಸ ಹೊಡೆದು ತುಂಬಬೇಕು. ಎಲ್ಲ ಎಲೆ ಸೊಪ್ಪು ಉದುರಿರೋದೆಲ್ಲ ಗುಡಿಸ್ಕೊಂಡು ಕಸ ಅಂದರೆ ಇನ್ನೇನಿಲ್ಲ, ಸೊಪ್ಪು ಒಣಗಿರೋ ಸೊಪ್ಪನ್ನೆಲ್ಲ ಗುಡಿಸ್ಬಿಟ್ಟು ಎಲ್ಲ ನೀಟಾಗಿ ಚೀಲಕ್ಕೆ ತುಂಬಿಕೊಂಡು ಎಲ್ಲನೂ ನೀಟ್ ಮಾಡಿಬಿಟ್ಟು ಎಲ್ಲ ಕಸ ಗುಡಿಸಿ ಕಸ ಎಲ್ಲ ಇಲ್ಲಿ ತುಂಬಿಟ್ಟಿದ್ದೀವಿ ಚೀಲದಲ್ಲಿ. ಎಲ್ಲ ನೀಟ್ ಎಲ್ಲ ನೀಟ್ ಅದನ್ನು ಆ ಚೀಲನ ತಗೋ ಹೋಗ್ಬಿಟ್ಟು ಆಚೆ ಕಡೆ ಪಿಕ್ಕೆ ಸುರಿದಿರ್ತೀವಲ್ಲ ಆ ಹಾಕ್ತೀವಿ. ಅದು ಎಲ್ಲ ಬಿಸಿಲಲ್ಲಿ ಮತ್ತು ಪಿಕ್ಕೆ ಜೊತೆ ಮಿಕ್ಸ್ ಆಗಿ ಒಳ್ಳೆ ಗೊಬ್ಬರ ಆಗುತ್ತೆ. ಆ ರೀತಿ ಅದಕ್ಕೋಸ್ಕರ ಇಲ್ಲಿ ತಗೊಬಂದು ಸುರ್ಕೋತೀವಿ. ಕರ್ಗಿ ಕೆಂಚ ಮೊದಲೇ ಸುರಿದಿದ್ದು ಒಂದು ಗುಡ್ಡೆ ಹತ್ರ ಹುಡುಕ್ತಾಯಿದ್ದಾರೆ ಯಾವುದಾದ್ರೂ ಹುಳಗಳು ಸಿಗುತ್ತಾ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಬರೀ ಸೊಪ್ಪು ಅಂತ. 2 ಸತಿ ನೋಡ್ತಾನೆ, ಏನು ಸಿಗಲಿಲ್ಲ ಅಂದರೆ ಬರ್ತಾನೆ. ನೋಡಿ ಅಲ್ಲಿ ಹೆಂಗೆ ನಿಂತವ್ರೆ. ಒಂದು ರೌಂಡು ಸೊಪ್ಪು ಹುಳಿಗೆ ಸೊಪ್ಪು ಕೊಡೋ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮತ್ತೆ ಇನ್ನೊಂದು ಸತಿ ಕರ್ಗಿ ಕೆಂಚಂಗೆ ಊಟ ಹಾಕ್ಕೊಟ್ಟು, ಮಧ್ಯಾಹ್ನದ ಊಟ. ಒಂದು ಸೆಕೆಂಡ್ ಹಾಲು ಅನ್ನ. ಕರೆಂಟ್ ಇದ್ದಾಗ ನೀರು ಮಡಗಿರಲಿಲ್ಲ. ಬಾಗಿಲು ತೆಗೆದು ನೋಡಿದ್ರೆ ಕ್ಯಾನಲ್ಲಿ ನೀರಿರಲಿಲ್ಲ. ಕ್ಯಾನ್ ತೊಳ್ಕೊಂಡು ಎತ್ತಾಕೊಂಡು ಹೊರಟೆ ನೀರು ತಗೊಂಡು ಬರೋಕ್ಕೆ. ಗಾಡಿ ರೆಡಿ ಮಾಡ್ಕೊಂಡು ನಿಂತಿದ್ದ, ಹತ್ಕೊಂಡೆ ಹೋದೆ, ನೀರು ತುಂಬಿಸ್ಕೊಂಡೆ ಬಂದೆ. ಬಂದಮೇಲೆ 2-2:30 ಅಷ್ಟೊತ್ತಾಗಿತ್ತು. ತಟ್ಟೆಗೆ ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಆದಮೇಲೆ ಮತ್ತೆ ಡ್ರೆಸ್ಸಿಂಗ್ ಮತ್ತೆ ಮೋಡ ಇದೆ, ಆ ಕಡೆ ಮಳೆನೇ ಬರ್ತೈತೆ. ಹೊರಟೆ. ಈ ಕಡೆಯಿಂದನೂ ಮಳೆ ಬರತ್ತಾ ಇದೆ. ಮೋಡ ಒಂದು ಸೈಡ್ ಮಳೆನೂ ಬೀಳ್ತಿತ್ತು. ಕಿಂಚು ಮರಿ ಕೆಂಚ ಜೊತೆಲಿ ಮತ್ತೆ ಕಿಂಚ ಮರಿ ಕೊಡೋಕ್ಕೆ, ನನ್ನ ಜೊತೆ ಸೊಪ್ಪು ಕಟ್ ಮಾಡೋಕ್ಕೆ. ಹಾ ಕಗ್ಗಿ ಮೈ, ಕಗ್ಗಿ ಚಿನ್ನ, ಏ ಕರ್ಗಿ ಮುದ್ದು, ಕಗ್ಗಿ ಮಗಿಲೆ, ಕರ್ಗಿ ಚಿನ್ನ, ನನ್ನ ಮೈ, ಕಗ್ಗಿ ಮೈ. ಹುಲ್ ತಿನ್ನಕ್ಕೆ ಬಂದಮ್ಮ. ತಿನ್ನು ತಿನ್ನು ತಿನ್ನು, ಹುಲ್ಲು ತಿನ್ನು ಹುಲ್ಲು, ಕರ್ಗಿ ಮೈ. ಸೊಪ್ಪು ಕಟ್ ಮಾಡ್ತಿರ್ಬೇಕಾದ್ರೆ ನಿಧಾನಕ್ಕೆ ಮಳೆ ಶುರುವಾಯಿತು. ಒಂದು 5 ನಿಮಿಷ ಬಂದು ಹೋಗುತ್ತೇನೋ ಅಂದ್ಬಿಟ್ಟು ಅಲ್ಲೇ ಗಿಡಗಳ ಸಂದಿಲಿ ನೆರಳಲ್ಲಿ ಕೂತಿದ್ದೋ. ಆದರೂ ಬರ್ತಾ ಬರ್ತಾ ಒಂದು 1/4 ಗಂಟೆ ಜೋರಾಗಿ ಹೋಗಿತ್ತು ಮಳೆ. ಸರಿ ಹೋಗಲಿ ಅಂದ್ಬಿಟ್ಟು ಬಂದು ಒಂದು ಹೊರೆ ಸೊಪ್ಪು ಕಟ್ ಮಾಡ್ಕೊಂಡು ನೆರಳಿಗೆ ಇಟ್ಕೊಂಡು, ಆದರೂ ಮಳೆ ನಿಲ್ಲಿಲ್ಲ, ಜೋರಾಗಿ ಬರೋಕ್ಕೆ ಶುರುವಾಯಿತು. ಇನ್ನು
ಕರ್ಗಿ ನೆನೆದು ಊಟ ಮಾಡಿ ಕರ್ಗಿ ಮರಿ ನೆನ್ಕೊಂಬಿಟ್ಟಿದ್ಯಾ ಮರಿ ಕೆಂಚನೂ ನೆನೆದು ಬಿಟ್ಟಿದ್ದಾನೆ. ಏ ಕೆಂಚ, ಕರ್ಗಿ ಕೆಂಚ ಇಬ್ಬರು ನೆನ್ಕೊಬಿಟ್ಟಿದ್ದಾರೆ. ಮಳೆ ಜೋರೇ ಆಯಿತು. ಮಳೆ ಜೋರಾಗಿ ಎಸ್ಲು ಹೊಡಿತಿತ್ತು, ಅದಕ್ಕೆ ಗೋಣಿ ಚೀಲ ಮುಗಿಸ್ತಾ ಇದ್ದೀವಿ ಕಿಟಕಿಗೆ ಗೋಣಿ ಚೀಲ. ಮಿಸ್ಟರ್ ಸೂರ್ಯ ಎಲ್ರಿ ಹೋಗಿದ್ರಿ ನೀವು? ಇದು ಮೋಡ ಇನ್ನೂ ಮನೆ ತಲೆ ಮೇಲೆ ಐತೆ. ಈ ಮೋಡ ಬಡ್ಡಿ ಮಗಂದು ಅರ್ಧ ಮುಕ್ಕಾಲು ಗಂಟೆ ತಿನ್ಕತ್ತು ನಮ್ಮದು ಟೈಮ್ನ. ಸದ್ಯಕ್ಕೆ ಆ ಕಡೆ ಕ್ಲಿಯರ್ ಆಗೈತೆ, ಹೋಗಿ ತರಿಬೇಕು ಸೊಪ್ಪನ್ನ ಈಗ. ಕರ್ಗಿ ಮೈ ಮಳೇಲಿ ನೆನ್ಕೊಬಿಟ್ಟ ಮೈ, ಹಾರಿರ ಮೈ ಒಣಗಲಿ ಅಂತ ಬಿಟ್ಟಿದ್ದೀನಿ. ಇವ್ರು ಅಂದ್ಕೊಂಡಿರ್ಬೋದು ಇವರು ಎಗ್ರಿಕಾಯಿ ಆಚೆಗೆ ಓಡಿ ಬಂದ್ಬಿಟ್ಟವ್ರೆ ಅಂತ, ಆದರೆ ಹೀರಾಳ ಮಕ್ಳಿಗೆ ಗೊತ್ತಿಲ್ಲ ನಾನೇ ಒಂದು 5 ನಿಮಿಷ ಬರಲಿ ಅಂತ ಬಿಟ್ಟಿರೋದು ಅಂತ. ಮತ್ತೊಂದು ಸೈಮ್ಗೆ ಸೊಪ್ಪು ರೆಡಿ ಮಾಡಿಕೊಂಡು ನಮ್ಮ ಕರ್ಗಿ ಕೆಂಚಾಗೆ ರಾತ್ರಿ ಇದು ಊಟನೂ ಕೂಡ ಹಾಕ್ಕೊಟ್ಟೆ. ಅದು ಸಂಜೆ, ಯಾಕಂದರೆ ಸೊಪ್ಪು ಹಾಕ್ಬೇಕು, ಕತ್ಲೆ ಆದರೆ ಇವ್ರ ಕೈಗೆ ಸಿಗಲ್ಲ. ಅದಕ್ಕೆ ಬೆಳಗಿದ್ದಾಗಲೇ 5-5:30 ಊಟ ಕೊಟ್ಬಿಡ್ತು. 4:15 ಮಳೆ ಬಂತು, ಈಗ 5:30. ಈಗ ಊಟ ಕೊಟ್ಟಿದ್ದೀನಿ ನಮ್ಮ ನಾಯಿಗಳಿಗೆ. ಲಾಸ್ಟಾಗಿ ಒಂದು ಬಾಯಿ ಹೇಳ್ಬಿಡೋಣ. ಕರ್ಗಿ ಕೆಂಚ, ಏಯ್ ಕರ್ಗಿ ಕೆಂಚ, ಅನ್ನ ಊಟ ಮಾಡ್ತಾವ್ರಿ. ಚೀಯು ಬಾಯ್ ಕರ್ಗಿ ಕೆಂಚ. ಊಟ ಮಾಡೋದ್ರಲ್ಲಿ ಬಿಸಿ ಆಗವ್ರೆ ಇಬ್ಬರು. ಇಷ್ಟೆಲ್ಲ ಆದಮೇಲೆ 5:30 ಆದಮೇಲೆ ನಮ್ಮ ಕರ್ಗಿ ಕೆಂಚಾಗೂ ಊಟ ಕೊಟ್ಟಾದಮೇಲೆ ಮುಗೀತು ಕೆಲಸ ಅಂತ ಅಂದ್ಕೊಂಡ್ರೆ ನೀವು, ಕೆಲಸ ಶುರುವಾಗೋದು ಈಗ. ಅದು ಯಾವ ಕೆಲಸ ಅಂದರೆ, ಬನ್ನಿ, ಸೊಪ್ಪುಗಳು ರೆಡಿಯಾಗಿದೆ. ಓಹೋ, ಏರೋಪ್ಲೇನ್ ಚಿಟ್ಟೆದು ಮೊಟ್ಟೆಗಳು, ಮರಿಗಳು ಬಂದು ಮೊಟ್ಟೆ ಇಟ್ಟಿದೆ. ಈಗ ಮರಿಗಳಾಗಿವೆ, ಉಳಿದ ಮರಿ ಆಗಿದೆ. ಏರೋಪ್ಲೇನ್ ಚಿಟ್ಟೆಗಳು ಏನು ಕೆಲಸನಪ್ಪ ಅಂದರೆ, ಒಂದು ಸೊಪ್ಪು ಆಗಿದೆ, ಎಲ್ಲ ಹುಳಗಳು ಸೊಪ್ಪನ್ನೆಲ್ಲ ಮೇಯ್ಕೊಂಡು ನಿಂತಿದೆ. ನೆಕ್ಸ್ಟ್ ಸೊಪ್ಪು ಹಾಕೋದಕ್ಕೆ ಈಗ ಎಲ್ಲದಕ್ಕೂ ಸೊಪ್ಪು ಮತ್ತೊಂದು ಸತಿ ಹಾಕಬೇಕು. ಲೇಟಾಗಿತ್ತು, ಸೊಪ್ಪೆಲ್ಲ ಹಾಕಿ ಮುಗಿಸ್ಬಿಟ್ಟು ನಮ್ಮ ಕರ್ಗಿ ಮತ್ತು ಕೆಂಚಾಗೆ ಲಾಸ್ಟಲ್ಲಿ ಇನ್ನೊಂದು ಸತಿ ಬಾಯಿ ಹೇಳೋಣ ಅಂತ ಅಂದ್ಬಿಟ್ಟು ಬಾಯಿ ಹೇಳಕ್ಕೆ ಬಂದೆ. ಬಾಯಿ ಹೇಳ್ಬಿಟ್ಟು ಟೈಮ್ ನೋಡಿದ್ರೆ 7:30 ಆಗಿತ್ತು. ಇದು ಬರೀ 1 ದಿವಸದ ಕೆಲಸ ಅಲ್ಲ, ಇದೇ ರೀತಿ 20 ದಿವಸ ಕೆಲಸ ಇರುತ್ತೆ. ಆ 20 ದಿವಸದಲ್ಲಿ 1 ದಿವಸ ಹೇಗಿರುತ್ತೆ ರೇಷ್ಮೆ ಬೆಳೆಗಾರನಿಗೆ ಅನ್ನೋ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೆಲಸ ಮಾಡ್ತಾರೆ. ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ಟೈಮ್ ಆಗೋವರೆಗೂ ಕೆಲಸ ಮಾಡ್ತಾರೆ. ಆದರೆ ನಾವು ಹುಳ ಮೇಯಿಸೋರು ಕೆಲಸ ಮುಗಿಯೋವರೆಗೂ ಎಷ್ಟೇ ಟೈಮ್ ಆಗಿದ್ರೂ ಕೆಲಸ ಮಾಡಿ ಮುಗಿಸ್ಬಿಟ್ಟೇ ಹೋಗಬೇಕು. ಇದಿಷ್ಟು ಬರೀ 1 ದಿವಸದ ಕೆಲಸ. ಅದನ್ನು ಚಿಕ್ಕದಾಗಿ ನಿಮಗೆ ತೋರಿಸೋಣ ಅಂತ ಪ್ರಯತ್ನ ಮಾಡಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.